ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ನಾವು ಕ್ರಿಸ್ತ ಯೇಸುವಿನ ಅಮೂಲ್ಯವಾದಂಥ ನಾಮದಲ್ಲಿ ವಂದಿಸ್ತೇವೆ ಮತ್ತು ಈ ಜೀವವುಳ್ಳ ದೇವರ ವಾಕ್ಯದ ಧ್ಯಾನದ ಸಮಯಕ್ಕೆ ನಿಮ್ಮನ್ನು ಆಮಂತ್ರಿಸುತ್ತೇವೆ. ಬನ್ನಿ, ನಿಮ್ಮ ಸತ್ಯವೇದಗಳನ್ನು ನೀವು ತಂದಿದ್ದೀರಾ. ನಿಮ್ಮ ಸತ್ಯವೇದಗಳನ್ನು ಹಿಡಿದುಕೊಂಡು ನಾವೆಲ್ಲರೂ ಒಟ್ಟಾಗಿ ಸೇರಿ ಕುಟುಂಬವಾಗಿಯೂ ಮತ್ತು ವೈಯಕ್ತಿಕವಾಗಿಯೂ ಜೀವವುಳ್ಳ ದೇವರ ವಾಕ್ಯಗಳ ಧ್ಯಾನವನ್ನು ನಾವು ಮಾಡೋಣ. ಮತ್ತು ದೇವರ ವಾಕ್ಯ ಧ್ಯಾನಕ್ಕೆ ಮೊದಲು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಮ್ಮ ತಲೆಗಳನ್ನು ನಾವು ತಗ್ಗಿಸಿ ಪ್ರಾರ್ಥನೆ ಮಾಡಿ ಆತನ ವಾಕ್ಯವನ್ನು ಸ್ವೀಕಾರ ಮಾಡುವುದಕ್ಕೆ ನಮ್ಮ ಜೀವಿತಗಳನ್ನು ಮತ್ತು ಹೃದಯಗಳನ್ನು ಆತನು ಸಿದ್ಧ ಮಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂಥ ನಮ್ಮ ದೇವರೇ, ನಮ್ಮ ಒಡೆಯನೇ, ಈಗೋ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಪ್ರತ್ಯೇಕವಾದಂಥ ಸಮಯವನ್ನು ನಿನ್ನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವು ಬದಿಗಿರಿಸಿ ನಿನ್ನ ಬಳಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ಹೌದಪ್ಪ, ನಮಗೋಸ್ಕರವಾಗಿ ನಾವು ಬರುವುದಕ್ಕಿಂತ ಮೊದಲು ನೀನೇ ನಮಗೋಸ್ಕರವಾಗಿ ಕಾಯುವಂಥ ದೇವರು. ನನ್ನ ಮಗನು ಬರ್ತಾನೆ, ನನ್ನ ಮಗಳು ಬರ್ತಾಳೆ, ಒಟ್ಟಾಗಿ ದೇವರ ವಾಕ್ಯ ಧ್ಯಾನ ಮಾಡುವುದರಲ್ಲಿ ನಾನು ಅವರಿಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ನೀನು ನಮಗಿಂತ ಮೊದಲು ಕಾಯುವಂಥ ಆಶಿಸುವಂಥ ದೇವರು ನೀನಾಗಿದ್ದಿ ಸ್ವಾಮಿ. ನಿನ್ನ ಬಳಿಯಲ್ಲಿ ಬಂದಿದ್ದೇವೆ. ನೀನು ನಮಗೆ ದಾನವಾಗಿ ಕೊಟ್ಟಿರುವಂಥ ಈ ಜೀವವುಳ್ಳ ವಾಕ್ಯಗಳು ಸ್ವಾಮಿ, ಇವು ನಿನ್ನ ಮಾತುಗಳಾಗಿವೆ. ಜೀವದಿಂದ ತುಂಬಿದಂಥ ಮಾತುಗಳು ಇವುಗಳಾಗಿವೆ ಕರ್ತ. ಇವುಗಳನ್ನು ಮನುಷ್ಯ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಿನ್ನ ಬಳಿಯಲ್ಲಿ ಬಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಡು ದೇವರೇ. ಆತನೇ ಈ ವಾಕ್ಯದ ಗ್ರಂಥಕರ್ತನು. ಅವುಗಳನ್ನು ವಿಶ್ಲೇಷಿಸಿ ನಮಗೆ ಸ್ಪಷ್ಟಗೊಳಿಸುವಂಥ, ಸತ್ಯಗಳನ್ನು ತಿಳಿಸುವಂಥ ಆತ್ಮನು ಆತನೇ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ದೇವ, ನಿನ್ನ ಬಳಿಯಲ್ಲಿ ಬಂದು ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಯಾಕಂದರೆ ಆತನ ಮಾತುಗಳನ್ನು ಸ್ವೀಕಾರ ಮಾಡುವುದಕ್ಕೆ ನಮಗೆ ದೀನತೆ ಬೇಕು, ನಮಗೆ ಆ ಒಂದು ಸರಳತೆ ಬೇಕು ಕರ್ತ. ಆ ಒಂದು ದೀನತೆಯನ್ನು ನಮಗೆ ನೀನು ದಯಪಾಲಿಸು ಸ್ವಾಮಿ. ನಾವು ನಮ್ರತೆಯಿಂದ ನಿನ್ನ ಬಳಿಗೆ ಬಂದು ನಿನ್ನ ವಾಕ್ಯಗಳನ್ನು ಓದುತ್ತಾ ಇರುವಾಗ ನಿನ್ನ ವಾಕ್ಯದಲ್ಲಿರುವಂಥ ಆ ಜೀವವುಳ್ಳಂಥ ಶ್ವಾಸ ನಮ್ಮ ಹೃದಯಗಳಲ್ಲಿ ಹೋಗುವಂತೆ, ನಮ್ಮ ಜೀವಿತಗಳಲ್ಲಿ ಹೋಗುವಂತೆ, ಹೊಸ ಜೀವದಿಂದ ನಾವು ತುಂಬಿದವರಾಗಿ, ಹೊಸ ಸತ್ಯಗಳನ್ನು ನಾವು ಕಲಿಯುವಂಥವರಾಗಿ, ಅವುಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆಯುವಂಥ ನಿನ್ನ ಮಕ್ಕಳಾಗಿ ನಾವು ಬದುಕುವಂತೆ, ಈ ಲೋಕದಲ್ಲಿ ನಿನಗೆ ಸಾಕ್ಷ್ಯಗಳಾಗಿರುವಂತೆ ನಮ್ಮ ಜೊತೆಗಿರುವಂಥ ಈ ಪ್ರಿಯ ಸಹೋದರ ಸಹೋದರಿ ಇವರನ್ನೂ ನಮ್ಮೆಲ್ಲರನ್ನೂ ನೀನು ಒಟ್ಟಾಗಿ ಆಶೀರ್ವದಿಸಿ ಎಲ್ಲ ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರ ನೀನು ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವಂಥ ಯೇಸುವಿನ ಅಮೂಲ್ಯವಾದಂಥ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯರಾದ ದೇವ ಜನರೇ, ನಾವು ಈ ದಿನಗಳಲ್ಲಿ ಯೇಸುವಿನ ಶಿಲುಬೆಯ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ನೆನಪಿದೆಯಾ ನಿಮಗೆ? ಶಿಲುಬೆಯ ಮೂಲಕವಾಗಿ ನಮಗೆ ಸಿಗುವಂಥ ಅಮೂಲ್ಯವಾದಂಥ ಆಶೀರ್ವಾದಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಬಹುಮುಖ್ಯವಾಗಿ ನಮಗಿರುವಂಥ ಚಿಂತೆಗಳ ಮೇಲೆ ಜಯವನ್ನು ಕೊಡುವಂಥ ಬಲವನ್ನು ಶಿಲುಬೆ ಹೊಂದಿದೆ ಎಂಬುದನ್ನು ನಾವು ಅರಿತುಕೊಂಡು ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಚಿಂತೆ ಮಾಡುತ್ತೇವೆ, ಯಾವ್ಯಾವ ಕ್ಷೇತ್ರಗಳಲ್ಲಿ ದೇವರು ನಮಗೆ ಜಯವನ್ನು ಕೊಡಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ ಅನ್ನುವುದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಸ್ವಲ್ಪ ಪುನರಾವರ್ತನೆ ನಾವು ಮಾಡುವುದಾಗಿದ್ದರೆ, ಮೊದಲೇದಾಗಿ ನಾವು ನೋಡಿದ್ದು ಯಾವ ಚಿಂತೆಯ ಮೇಲೆ ನಮಗೆ ಜಯವನ್ನು ದೇವರು ಕೊಡುತ್ತಾನೆ ಶಿಲುಬೆಯ ಮೂಲಕವಾಗಿ. ನಾವು ನೋಡಿದ್ದು ನಮಗಿರುವಂಥ ಪಾಪದ ಚಿಂತೆಯ ಮೂಲಕ ನಮಗೆ ಬಿಡುಗಡೆ, ನಮಗಿರುವಂಥ ಪಾಪದ ಚಿಂತೆಯ ಮೇಲೆ ನಮಗೆ ಬಿಡುಗಡೆಯನ್ನು ಕೊಡುವಂಥ ಆ ಶಿಲುಬೆಯ ವಿಷಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಈಗ ಇವತ್ತು ಎರಡನೇದಾಗಿ ಯಾವ ಚಿಂತೆಯ ಮೇಲೆ ನಮಗೆ ಜಯವನ್ನು ಕೊಡುವಾತನಾಗಿದ್ದಾನೆ, ಆತನು ನಮಗೆ ಭವಿಷ್ಯದ ವಿಷಯದಲ್ಲಿರುವಂಥ ಚಿಂತೆಯ ಮೇಲೆ ನಮಗೆ ಜಯವನ್ನು ಕೊಡುವಂಥ ಆ ಶಿಲುಬೆ, ಅದನ್ನು ದೇವರು ನಮ್ಮ ಹೃದಯಗಳಲ್ಲಿ ಇಟ್ಟಿದ್ದಾನೆ, ನಮ್ಮ ಮುಂದೆ ಅದನ್ನು ಇಟ್ಟಿದ್ದಾನೆ. ಹಾಗಿದ್ರೆ ಒಂದು ವಚನ ನಾವು ಓದಿ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ.
ಅದರಲ್ಲಿ ನೋಡಿ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ನೀವು ನಿಮ್ಮ ಸತ್ಯವೇದಗಳನ್ನು ತೆರೆದಿದ್ದೀರಾ? ದಯವಿಟ್ಟು ಲೂಕ 23:43 ತೆಗಿರಿ. ಅದರ ಮೂಲಕ ಅದನ್ನು ಓದುತ್ತಾ ಒಟ್ಟಾಗಿ ನಾವು ಧ್ಯಾನ ಮಾಡೋಣ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ನಿಮಗೊಂದು ಪ್ರಶ್ನೆ, ಈ ಮಾತನ್ನು ಯಾರಿಗೆ ಹೇಳಿದರು ನೆನಪಿದೆಯಾ ನಿಮಗೆ? ಖಂಡಿತವಾಗಿ ನಿಮಗೆ ಇದು ಉತ್ತರ ಗೊತ್ತು ಎಂಬುದಾಗಿ ನಾನು ನಂಬ್ತೇನೆ. ಯಾಕೆ ಗೊತ್ತಾ? ಯಾಕಂದರೆ ಹೆಸರುವಾಸಿಯಾದಂಥ ಮಾತುಗಳು ಇವು. ಯೇಸು ಸ್ವಾಮಿಯು ಯಾರಿಗೆ ನುಡಿದಂಥ ಮಾತುಗಳು ಇವು? ತನ್ನ ಜೊತೆ ಇದ್ದಂಥ ಒಬ್ಬ ಕಳ್ಳನಿಗೆ ನುಡಿದ ಮಾತುಗಳು. ಯಾವ ಸಂದರ್ಭದಲ್ಲಿ ನುಡಿದ ಮಾತುಗಳು? ಯೇಸುವು ಶಿಲುಬೆಯ ಮೇಲೆ ತೂಗಾಡ್ತಾ ಇದ್ದಂಥ ಸಮಯದಲ್ಲಿ. ಆತನ ಬಲಗಡೆಯಲ್ಲಿ ಒಬ್ಬ ಕಳ್ಳ, ಎಡಗಡೆಯಲ್ಲಿ ಒಬ್ಬ ಕಳ್ಳ, ಅವರು ಕೂಡ ತೂಗಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ಕಳ್ಳನು ಆತನಿಗೆ ಕೇಳ್ತಾ ಇದ್ದಾನೆ, ಸ್ವಾಮಿ, ನಿನ್ನ ರಾಜ್ಯವನ್ನು ನೀನು ಪಡೆದವನಾಗಿ ಬರುವಾಗ ಏನು ಮಾಡಬೇಕು? ನನ್ನನ್ನು ನೆನೆಸಿಕೋ. ಆ ಕಳ್ಳನಿಗೆ ನೋಡಿ, ಮುಂದೆ ಇರುವಂಥ ದಿನಗಳ ಒಂದು ಚಿಂತೆ ಆತನಿಗಿದೆ. ಬರಲಿಕ್ಕಿರುವಂಥ ತನ್ನ ಭವಿಷ್ಯದ ವಿಷಯದಲ್ಲಿ ಆತನಿಗೆ ಪ್ರಶ್ನೆಗಳು ಇವೆ. ಅದಕ್ಕೆ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಆತನು ಶಿಲುಬೆಯ ಕಡೆಗೆ ದೃಷ್ಟಿಸ್ತಾ ಇದ್ದಾನೆ. ಶಿಲುಬೆಯ ಮನುಷ್ಯನ ಕಡೆಗೆ, ಯೇಸುವಿನ ಕಡೆಗೆ. ಎಲ್ಲ ಉತ್ತರಗಳನ್ನು, ಎಲ್ಲ ಜಯಕ್ಕೆ ಮೂಲನಾಗಿರುವಂಥ ಯೇಸುವಿನ ಕಡೆಗೆ ಈಗ ಮುಖವನ್ನು ಆತನು ತಿರುಗಿಸ್ತಾ ಇದ್ದಾನೆ. ಆತನ ಜೊತೆಗೆ ಮಾತನಾಡ್ತಾ ಇದ್ದಾನೆ. ನನ್ನ ಪ್ರಿಯರೇ, ನೋಡಿ ಎಷ್ಟು ಅದ್ಭುತವಾದಂಥ ಒಂದು ಸನ್ನಿವೇಶ ಇದಾಗಿದೆ. ನಿನ್ನ ಜೀವಿತದಲ್ಲಿ ನೀನು ಇದನ್ನು ಅನುಭವಿಸಿದ್ದೀಯಾ? ನಿನ್ನ ಮುಖವನ್ನು ನೀನು ತಿರುಗಿಸಿ ಯೇಸುವಿನ ಜೊತೆಗೆ ಮುಖಾಮುಖಿಯಾಗಿ ಮಾತನಾಡುವಂಥ ಒಂದು ಸಂದರ್ಭ. ಪ್ರತಿ ದಿವಸ ದೇವರು ಅದನ್ನು ಬಯಸ್ತಾನೆ. ನನ್ನ ಪ್ರಿಯರೇ, ನೆನಪಿದೆಯಾ ನಿಮಗೆ? ಪ್ರತಿ ದಿವಸ ದೇವರ ಒಂದು ಬಯಕೆ ಅದೇ ಆಗಿದೆ. ಅದನ್ನು ಗ್ರಹಿಸಿಕೊಂಡು ಪ್ರತಿ ದಿವಸ ಬೆಳಿಗ್ಗೆ ನಾವು ಏಳುವಾಗ ಏನು ಮಾಡಬೇಕು? ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ನಾವು ದೇವರ ಜೊತೆಯಲ್ಲಿ ಸಮಯ ಕಳೆಯುವುದಕ್ಕೆ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಳಬೇಕು ಅಲ್ವೇ? ಆಗ ಆತನೇನು ಮಾಡ್ತಾನೆ? ನಮ್ಮ ಜೊತೆಗೆ ಮಾತನಾಡ್ತಾನೆ ಮತ್ತು ತನ್ನ ದಿವ್ಯ ಸತ್ಯಗಳನ್ನು ಆತನು ನಮಗೆ ತಿಳಿಸಿಕೊಡುತ್ತಾ ಆತನು ಹೋಗುತ್ತಾನೆ. ಹಾಗಿದ್ದರೆ ಈ ಮಾತುಗಳ ಮೂಲಕವಾಗಿ ನಮಗೆ ಸಿಗುವಂಥ ಕೆಲವು ಸತ್ಯಗಳು ಏನು ಅನ್ನೋದನ್ನು ನಾವು ಗ್ರಹಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಲ್ವೇ? ಅನೇಕ ಜನರಿಗೆ ಇರುವಂಥ ಒಂದು ದೊಡ್ಡದಾದಂಥ ಚಿಂತೆ ಯಾವುದ್ರ ಬಗ್ಗೆ ಇದೆ ಗೊತ್ತಾ? ತಮ್ಮ ಭವಿಷ್ಯದ ಬಗ್ಗೆ. ಮುಂದೆ ಏನಾಗ್ತದೋ, ನಾಳೆ ದಿನ ಏನಾಗುತ್ತದೋ, ನನ್ನ ಮುಂದಿನ ವರ್ಷದ ಜೀವಿತ ಹೇಗಿರ್ತದೋ, ನಾನು ದೊಡ್ಡವನಾದ ಮೇಲೆ ಯಾವ ಕೆಲಸ ನಾನು ಮಾಡ್ತಾ ಇರ್ತೇನೋ, ಯಾವ ಉದ್ಯೋಗದಲ್ಲಿರ್ತೇನೋ, ಅಥವಾ ನನ್ನ ದಾಂಪತ್ಯ ಜೀವಿತದ ಬಗ್ಗೆ ಹೇಗೆ, ನನ್ನ ಮಕ್ಕಳ ಬಗ್ಗೆ ಹೇಗೆ ಅಂತ ಅನೇಕ ಚಿಂತೆಗಳಲ್ಲಿ ಮನುಷ್ಯನು ಮುಳುಗಿ ಹೋಗಿಬಿಟ್ಟಿದ್ದಾನೆ. ಆದರೆ ಇವತ್ತು ವಿಶ್ವಾಸಿಗಳಾಗಿ ನಮಗೆ ಆ ಚಿಂತೆಗಳು ಬೇಕಾಗಿಲ್ಲ. ಯಾಕೆ ಗೊತ್ತಾ? ನಿನ್ನ ಎಲ್ಲ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿಬಿಡು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ನಮಗೊಂದು ಆಶ್ವಾಸನೆ, ನಮಗೊಂದು ವಾಗ್ದಾನ ಆತನು ಕೊಟ್ಟಿದ್ದಾನೆ. ಆ ವಾಗ್ದಾನ ಗಟ್ಟಿಯಾಗಿ ಹಿಡಿದುಕೊಳ್ಬೇಕು, ನಾವು ಮುಂದೆ ಸಾಗಬೇಕು. ಹಾಗಿದ್ದರೆ ಇದರ ಮೂಲಕವಾಗಿ ದೇವರು ನಮಗೆ ಕೊಡುವಂಥ ಆಶ್ವಾಸನೆಗಳು ಏನು ಅಂತ ನಾವು ನೋಡುವಾಗ, ನನ್ನ ಪ್ರಿಯರೇ ನೋಡಿ, ಒಂದು ಸತ್ಯ ನೀವು ನೆನಪಿಡಿ. ಏನು ಗೊತ್ತಾ? ಭವಿಷ್ಯ ನಿನಗೋಸ್ಕರವಾಗಿ ಏನನ್ನು ಇಟ್ಟುಕೊಂಡಿದೆ ಅಂತ ನೀನು ಚಿಂತೆ ಮಾಡಬೇಕಾಗೇ ಇಲ್ಲ. ಯಾಕೆ ಗೊತ್ತಾ? ಒಂದರ ಬಗ್ಗೆ ನಿನಗೆ ಚಿಂತೆ ಇರಬೇಕು. ಯಾವ ಚಿಂತೆ ಅಂತಂದರೆ, ನನ್ನ ಭವಿಷ್ಯ ಯಾರ ಕೈಯಲ್ಲಿದೆ, ಯಾರ ಕೈಯಲ್ಲಿದೆ ನನ್ನ ಭವಿಷ್ಯ, ಅದರ ಬಗ್ಗೆ ನಿನಗೆ ಆಶ್ವಾಸನೆ ಇದ್ದರೆ ಸಾಕು ಅಲ್ವೇ? ಇಂಗ್ಲೀಷ್ನಲ್ಲಿ ಆ ರೀತಿಯಲ್ಲಿ ಹೇಳ್ತಾರೆ ಏನಂದರೆ, ನೋ ನೀಡ್ ಟು ನೋ ವಾಟ್ ದ ಫ್ಯೂಚರ್ ಹೋಲ್ಡ್ಸ್ ಫಾರ್ ಅಸ್, ಇಟ್ ಈಸ್ ಇನಫ್ ಟು ನೋ ಹೂ ಹೋಲ್ಡ್ಸ್ ದ ಫ್ಯೂಚರ್. ನಿನ್ನ ಭವಿಷ್ಯದ ದಿನಗಳನ್ನು ಯಾರು ಹಿಡ್ಕೊಂಡಿದ್ದಾರೆ? ಉತ್ತರ ಹೇಳ್ಬೋದಾ? ಇವತ್ತು ದೇವರ ವಾಕ್ಯ ಧ್ಯಾನ ಮಾಡ್ತಾ ನಾವಿದ್ದೇವೆ. ನಿನಗೆ ಗೊತ್ತಾ ನಿನ್ನ ಭವಿಷ್ಯದ ದಿನಗಳನ್ನು ಯಾರು ಹಿಡ್ಕೊಂಡಿದ್ದಾರೆ? ನಿನ್ನ ತಂದೆ ತಾಯಿಗಳ, ನಿನ್ನ ಬಾಸ, ನಿನ್ನ ಬಿಸ್ನೆಸ್ಸಾ, ಈ ಲೋಕದ ಸಂಗತಿಗಳ, ನಿನ್ನ ಐಶ್ವರ್ಯವಾ, ನಿನಗಿರುವಂಥ FDs? ಅಲ್ಲ ನನ್ನ ಪ್ರಿಯರೇ, ಅವೆಲ್ಲ ಗತಿಸಿ ಹೋಗುವಂಥ ಸಂಗತಿಗಳು. ಅವುಗಳ ಮೇಲೆ ನಿನ್ನ ಭವಿಷ್ಯ ಆತುಕೊಂಡಿರುವುದಾಗಿದ್ದರೆ ನೀನು ನಿರ್ಗತಿಕನೇ ಸರಿ. ವಿಶ್ವಾಸಿಗಳ ಜೀವಿತದಲ್ಲಿ ನಮಗಿರುವಂಥ ಅತಿ ದೊಡ್ಡದಾದಂಥ ಒಂದು ಆಶೀರ್ವಾದ ಏನಂತಂದರೆ, ಅಲ್ಫಾ ಮತ್ತು ಒಮೇಗಾ ಆಗಿರುವಂಥವನು ನನ್ನ ಭವಿಷ್ಯವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು, ದ ಆಥರ್ ಆ್ಯಂಡ್ ಫಿನಿಷರ್, ದ ಆಲ್ಫಾ ಆ್ಯಂಡ್ ದ ಒಮೇಗಾ ಆಗಿರುವ ಆತನು ನನ್ನ ಭವಿಷ್ಯದ ದಿನಗಳನ್ನು ಹಿಡ್ಕೊಂಡಿದ್ದಾನೆ. ನನಗೆ ಯಾವ ಭಯ ಇಲ್ಲ, ನಾನು ನಿಶ್ಚಿಂತನಾಗಿ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಂಥ ಆ ಭರವಸೆ, ಆ ನಿಶ್ಚಯತ್ವ ಇವತ್ತು ನಿನಗಿರಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿದೆ ನನ್ನ ಪ್ರಿಯರೇ. ಯಾಕೆ ಗೊತ್ತಾ? ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ಯೆಶಾಯನ ಗ್ರಂಥ 46ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ನೋಡುತ್ತೇವೆ, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ.
ನೋಡಿ ಹೇಗಿದೆ, ಸ್ಟಾರ್ಟಿಂಗಲ್ಲೇ ಆರಂಭದಲ್ಲಿಯೇ ಏನು ಮಾಡಿದಾನಂತೆ, ಅಂತ್ಯವನ್ನು ನಮಗೆ ತಿಳಿಸಿದ್ದಾನೆ. ನನ್ನ ಸಂಕಲ್ಪವು ನಿಲ್ಲುವುದು ಅಂದರೆ ನನ್ನ ಸಂಕಲ್ಪವು ಶಾಶ್ವತವಾದದ್ದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ನೋಡಿ, ದೇವರು ತನ್ನ ಜ್ಞಾನದ ವಿಷಯದಲ್ಲಿ ಆತನು ನಮಗೆ ವ್ಯಕ್ತಗೊಳಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ನಾನು ಪುರಾತನ ಕಾಲದಲ್ಲಿಯೇ ನನಗೆ ಗೊತ್ತಿದೆ, ನಾನು ಅರುಹಿದ್ದೇನೆ. ಏನನ್ನು ಅರುಹಿದ್ದೇನೆ? ಇನ್ನೂ ನಡೆಯದಿರುವ ಕಾರ್ಯಗಳನ್ನು. ಇದರ ಅರ್ಥ ನನ್ನ ಪ್ರಿಯರೇ ಏನು ಗೊತ್ತಾ, ನಿನ್ನ ಭವಿಷ್ಯ ನನ್ನ ಭವಿಷ್ಯ ಯಾರಿಗೆ ಗೊತ್ತು? ಮನುಷ್ಯರಿಗಲ್ಲ, ಯಾವ ಮಾಟಗಾರರಿಗಲ್ಲ, ಭವಿಷ್ಯ ಹೇಳುವವರಿಗಲ್ಲ. ಆದರೆ ಇವತ್ತು ನನ್ನ ಭವಿಷ್ಯ ಯಾರಿಗೆ ಗೊತ್ತಿದೆ ಗೊತ್ತಾ? ಇವತ್ತು ಸೃಷ್ಟಿಕರ್ತನಾದಂಥ ಯೇಸು ಸ್ವಾಮಿ ದೇವರಾಗಿರುವಂಥ ಯೆಹೋವ ದೇವರಿಗೆ ಇವತ್ತು ನನ್ನ ಭವಿಷ್ಯ ಗೊತ್ತಿದೆ ಅನ್ನುವುದನ್ನು ನೀನು ನಂಬುವುದಾಗಿದ್ದರೆ ನಿನಗೆ ಅದರ ಮೂಲಕವಾಗಿ ಅನೇಕ ಆಶೀರ್ವಾದಗಳು ದೊರೆಯಲಿಕ್ಕೆ ಸಾಧ್ಯ. ಅಷ್ಟು ಮಾತ್ರವಲ್ಲ, ದೇವರು ಎರಡನೇದಾಗಿ ನಮಗೆ ಇನ್ನೊಂದು ಆಶ್ವಾಸನೆ ಆತನು ಕೊಡ್ತಾನೆ. ಫಿಲಿಪ್ಪಿ ಗ್ರಂಥವು ಮೊದಲೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಹೇಳ್ತಾನೆ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನು ಎಂದು ನನಗೆ ಭರವಸೆ ಉಂಟು. ಬೀಯಿಂಗ್ ಕಾನ್ಫಿಡೆಂಟ್ ಆಫ್ ದಿಸ್ ವೆರಿ ಥಿಂಗ್ ಅಂತ ಶ್ರೀ ಪೌಲನು ಬಹಳ ವಿಶ್ವಾಸದಿಂದ ಆತನು ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನಂತಂದರೆ, ದ ಗುಡ್ ವರ್ಕ್ ಗಾಡ್ ಹ್ಯಾಸ್ ಬಿಗನ್ ಇನ್ ಅಸ್. ನಮ್ಮಲ್ಲಿ ಆತನು ಆರಂಭಿಸಿದಂಥ ಈ ಒಳ್ಳೆಯ ಕಾರ್ಯವನ್ನು ಅರ್ಧಕ್ಕೆ ಆತನು ಬಿಟ್ಟು ಬಿಡುವುದಿಲ್ಲ ಅಲ್ವೇ? ಭವಿಷ್ಯದಲ್ಲಿ ಆತನು ಮಾಡ್ತಾ ಎಲ್ಲಿಗೆ ತರ್ತಾನೆ? ಆತನು ಒಂದು ಮುಕ್ತಾಯದ ಹಂತಕ್ಕೆ ಆತನು ಖಂಡಿತವಾಗಿ ತರ್ತಾನೆ. ಆ ಒಂದು ಆಶ್ವಾಸನೆ ಇವತ್ತು ನಿನಗೆ ಇರಬೇಕಾದದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ ಅಲ್ವೇ? ಅದಕ್ಕೆ ನನ್ನಲ್ಲಿ ಸ್ವಾಮಿ ನೀನು ಯಾವ ಕಾರ್ಯ ನೀನು ಆರಂಭಿಸಿದ್ಯೋ ಅದನ್ನು ಮುಂದುವರಿಸು, ಅದನ್ನು ನೀನು ಮುಕ್ತಾಯಗೊಳಿಸು ಎಂಬುದಾಗಿ ನಮ್ಮನ್ನು ಪ್ರತಿದಿನ ಆತನ ಕೈಗಳಲ್ಲಿ ಒಪ್ಪಿಸ್ತಾ ಹೋಗಬೇಕಾಗಿರುವುದು. ಭವಿಷ್ಯದ ಬಗ್ಗೆ ಯಾವ ಚಿಂತೆಯನ್ನು ಮಾಡದೇ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಅಷ್ಟು ಮಾತ್ರವಲ್ಲ, 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನದಲ್ಲಿ ನನಗೂ ನಿನಗೂ ಬರುವಂಥ ಶೋಧನೆಗಳ ವಿಷಯದಲ್ಲಿ ದೇವರು ನಮಗೆ ಕೊಡುವಂಥ ಆಶ್ವಾಸನೆ ನೋಡಿ ಅಲ್ವೇ? ಕೆಲವರಿಗೆ ಒಂದು ವೇಳೆ ಆ ವಿಷಯದಲ್ಲಿ ಚಿಂತೆ ಇದ್ದಿರಬಹುದು. ಇದೆಯಾ? ನಿಮ್ಮಲ್ಲಿ ಯಾರಿಗಿದೆ? ಭವಿಷ್ಯದ ವಿಷಯದಲ್ಲಿ ನಾನು ಯಾವ ಶೋಧನೆಗೆ ಬಿದ್ದು ಬಿಡ್ತೇನೋ ಅಲ್ವೇ, ಯಾವ ಶೋಧನೆ ಮತ್ತೆ ನನಗೆ ಕಾಡ್ತದೋ ಅನ್ನುವಂಥದ್ದು. ಆದರೆ ದೇವರ ವಾಕ್ಯದಲ್ಲಿ ನಮಗೊಂದು ಆಶ್ವಾಸನೆ ಉಂಟು. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತನಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ. ನೋಡಿ ನನ್ನ ಪ್ರಿಯರೇ, ಜಯದ ಕಡೆಗೆ ಭವಿಷ್ಯದ ವಿಷಯದಲ್ಲಿ ನಿನಗೆ ಚಿಂತೆ ಇರುವುದಾಗಿದ್ದರೆ ನಮಗೆ ಆ ಕ್ಷೇತ್ರಗಳಲ್ಲಿ ಜಯವನ್ನು ಕೊಡುವಂಥ ದೇವರ ವಾಕ್ಯ, ದೇವರ ಆಶ್ವಾಸನೆಗಳು, ವಾಗ್ದಾನಗಳು ಮತ್ತು ದೇವರ ಪ್ರಸನ್ನತೆ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. ಹಾಗಿದ್ದರೆ ಇವುಗಳನ್ನು ಆಶ್ರಯಿಸಿಕೊಂಡವರಾಗಿ ಭವಿಷ್ಯದಲ್ಲಿ ಏನು ನಡೀತದಪ್ಪ ಅಂತ ನಿದ್ರೆಗೆಟ್ಟು ನಾವು ನಮ್ಮನ್ನೇ ಪೀಡಿಸಿಕೊಳ್ಬೇಕಾಗಿಲ್ಲ. ನಮ್ಮ ಮುಂದೆ ಯಾರು ಹೋಗಿದ್ದಾರೆ? ನಮ್ಮ ಸ್ವಾಮಿ ಹೋಗಿದ್ದಾನೆ. ಆತನ ಹೆಜ್ಜೆ ಜಾಡಿಯಲ್ಲಿ ನಾನು ಹೋಗಿಬಿಟ್ರೆ ಸಾಕು ಅನ್ನುವಂಥ ಆ ಭರವಸೆಯನ್ನು ಇಟ್ಕೊಂಡು ನಾವು ಹೋಗಬೇಕಾಗಿರೋದು ಪ್ರಾಮುಖ್ಯ. ಇನ್ನೂ ಕೂಡ ಒಂದು ಭಯ ಜನರಿಗೆ ಯಾವುದಿದೆ ಅಂತಂದರೆ ಮರಣದ ಭಯ, ಬೀಯಿಂಗ್ ಅಫ್ರೇಡ್ ಆಫ್ ಡೆತ್. ಅದಕ್ಕೆ ಇಬ್ರಿಯ ಗ್ರಂಥ 2ನೇ ಅಧ್ಯಾಯ 14 ಮತ್ತು 15 ವಚನಗಳಲ್ಲಿ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿ ಆದನು ಎಂಬುದಾಗಿ. ನನ್ನ ಪ್ರಿಯರೇ, ಮರಣದ ವಿಷಯದಲ್ಲಿ ಯಾರಿಗಾದರೂ ಭಯ ಇರುವುದಾಗಿದ್ದರೆ, ಅದರ ವಿಷಯದಲ್ಲಿ ನಿಮಗೆ ಕಳವಳ ಇರುವುದಾಗಿದ್ದರೆ ದೇವರ ವಾಕ್ಯದಲ್ಲಿ ನಮಗೊಂದು ಆಶ್ವಾಸನೆ ಉಂಟು. ಆತನು ನಮ್ಮ ಹಾಗೆ ಆದನು. ಮರಣಾಧಿಕಾರಿಯನ್ನು ಜಯಿಸುವುದಕ್ಕೋಸ್ಕರವಾಗಿ ನಿನ್ನ ಹಾಗೆ ಮಾಂಸಧಾರಿಯಾದಂಥ ಯೇಸು ಕ್ರಿಸ್ತನನ್ನು, ಆತನ ಶಿಲುಬೆಯನ್ನು ನಾವು ನೋಡುವುದಾಗಿದ್ದರೆ ನಮಗೇನುಂಟು? ಜಯ ಉಂಟು. ನಮಗೆ ಜಯ ಉಂಟು. ಮರಣದ ಭಯ ನಮಗೆ ಇನ್ನೂ ಬೇಕಾಗಿಲ್ಲ ಅಲ್ವೇ? ನೀನು ನಿನ್ನ ಸಮಯ ಬರುವುದಕ್ಕಿಂತ ಮೊದಲು ನೀನು ಸಾಯುವುದಿಲ್ಲ ಅಲ್ವೇ? ಅಂಥ ಒಂದು ಆಶ್ವಾಸನೆ ಯಾವಾಗ ದೇವರು ನೇಮಿಸಿದ್ದಾನೋ ಅದಕ್ಕಿಂತ ಮೊದಲು ಯಾರು ಕೂಡ ನಿನ್ನನ್ನು ಈ ಲೋಕದಿಂದ ತೆಗೆಯಲಿಕ್ಕೆ ಸಾಧ್ಯವಿಲ್ಲ. ದೇವರು ಅದನ್ನು ಪರ್ಮಿಟ್ ಮಾಡಬೇಕು. ದೇವರು ತನ್ನ ನಿಯಮದ ಪ್ರಕಾರ, ತನ್ನ ಸಮಯದ ಪ್ರಕಾರ ಎಲ್ಲ ಸಂಗತಿಗಳನ್ನು ಮಾಡುವ ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಮ್ಮ ತಲೆ ಒಂದೊಂದು ಕೂದಲು ಕೂಡ ಎಣಿಸಲ್ಪಟ್ಟಿವೆ.
ನೋಡಿ, ಎಲ್ಲಿಯವರೆಗೆ ದೇವರು ನಮ್ಮನ್ನು ಅಷ್ಟು ಕೂಲಂಕುಷವಾಗಿ ಕಾಪಾಡುವಂಥ ದೇವರು ಆತನಾಗಿದ್ದಾನೆ. ಮತ್ತು ಕೂಡ ಆತನು ಹೇಳ್ತಾನೆ, ನಾವು ಏನಾಗಿದ್ದೇವೆ, ಆತನ ಕಣ್ಣುಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನು ಜೋಪಾನ ಮಾಡುವಂಥ ಕರ್ತನು ಆತನಾಗಿದ್ದಾನೆ ಅಲ್ವೇ. ಅದಕ್ಕೋಸ್ಕರ ಭವಿಷ್ಯದ ವಿಷಯದಲ್ಲಿ ನಮಗೆ ಯಾವ ಚಿಂತೆಯೂ ಕೂಡ ಬೇಕಾಗಿಲ್ಲ. ನಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿ. ಜೀವ ಸ್ವರೂಪನಾದಂಥ, ಸ್ಥಿರವಾಗಿ ಇರುವಂಥ, ಶಾಶ್ವತವಾಗಿ ಇರುವಂಥ, ನಮ್ಮನ್ನು ಪ್ರೀತಿಸುವಂಥ ದೇವರ ಕೈಯಲ್ಲಿರುವಾಗ ನಮಗೆ ಅದರ ವಿಷಯದಲ್ಲಿ ಯಾವ ಚಿಂತೆ ಕೂಡ ನಮಗೆ ಬೇಕಾಗಿಲ್ಲ. ಫ್ಯಾನಿ ಕ್ರಾಸ್ಬಿ ಅನ್ನುವಂಥ ಒಬ್ಬ ಸಂಗೀತ ರಚನಾಕಾರಳು ಸುಂದರವಾಗಿ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಅನ್ನುವಂಥ ಸುಂದರ ರಾಗವನ್ನು ಅವರು ರಚನೆ ಮಾಡಿದ್ದಾರೆ. ಜಗದ್ವಿಖ್ಯಾತಿಯನ್ನು ಹೊಂದಿರುವಂಥ ಒಂದು ರಾಗ. ಯಾಕೆ ಗೊತ್ತಾ? ಯಾಕೆಂದರೆ ನಮಗಿರುವಂಥ ಆ ಒಂದು ಆಶ್ವಾಸನೆ, ಆ ಒಂದು ನಿಶ್ಚಯತ್ವ ಯಾರಲ್ಲಿದೆ? ಯೇಸು ಕ್ರಿಸ್ತನಲ್ಲಿದೆ. ಯಾಕೆಂದರೆ ಆತನು ನನ್ನವನು ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ಇದೇ ನನ್ನ ಕತೆ, ಇದೇ ನನ್ನ ರಾಗ ಆಗಿದೆ. ನನ್ನ ರಕ್ಷಕನನ್ನು ನಾನು ದಿನವಿಡೀ, ನನ್ನ ಜೀವನವಿಡೀ ನಾನು ಕೊಂಡಾಡುತ್ತಾ ಇರುವೆ ಅನ್ನುವಂಥ ಸುಂದರವಾದಂಥ ಭಕ್ತಿ ಗೀತೆ, ಸುಂದರವಾದಂಥ ಒಂದು ಸ್ತುತಿ ಗೀತೆ ಅದಾಗಿದೆ. ನನ್ನ ಪ್ರಿಯರೇ, ಈ ವಾಕ್ಯ ಧ್ಯಾನವನ್ನು ನಾವು ಅಂತ್ಯಗೊಳಿಸ್ತಾ ಇರುವಂಥ ಸಮಯದಲ್ಲಿ ನಿನಗೆ ಒಂದು ವೈಯಕ್ತಿಕವಾದ ಪ್ರಶ್ನೆ ನಾನು ಕೇಳಬಹುದಾ? ಯೇಸು ಸ್ವಾಮಿಯನ್ನು ನೀನು ನಿನ್ನ ಜೀವಿತದಲ್ಲಿ ಅರಿತುಕೊಂಡು ರಕ್ಷಕನಾಗಿ ನೀನು ಸ್ವೀಕಾರ ಮಾಡಿಕೊಂಡು ಇದ್ದೀಯಾ? ಇಲ್ಲದೆ ಹೋದರೆ ನಿನಗೆ ಭವಿಷ್ಯದ ಚಿಂತೆ ಖಂಡಿತವಾಗಿರ್ತದೆ. ಇಲ್ಲದೆ ಹೋದರೆ ನಿನಗೆ ಕಳವಳ, ನಿನಗೆ ಮರಣದ ಭಯ, ಅನೇಕ ಸಂಗತಿಗಳ ಭಯ ಖಂಡಿತವಾಗಿರ್ತದೆ. ಅವೆಲ್ಲವುಗಳಿಂದ ನಿನಗೆ ಬಿಡುಗಡೆ ಬೇಕಾ ನನ್ನ ಪ್ರಿಯ ಸಹೋದರ ಸಹೋದರಿ? ಹೌದು, ನಾವು ಕಳವಳದಲ್ಲಿ ಜೀವನ ಮಾಡುವುದಕ್ಕೆ ದೇವರು ನಮ್ಮನ್ನಿಲ್ಲಿ ಇಟ್ಟಿಲ್ಲ. ಎಂಥ ಜೀವಿತ, ಸಮೃದ್ಧಿಯ ಜೀವಿತ ಕೊಡಲಿಕ್ಕೆ ಆತನು ಇಟ್ಟಿದ್ದಾನೆ. ಅದಕ್ಕೋಸ್ಕರ ಈ ಎಲ್ಲ ಭಯಗಳನ್ನು ನಾವು ಸ್ವಾಮಿಯ ಮೇಲೆ ನಾವು ಹಾಕುವುದಾಗಿದ್ದರೆ, ಶಿಲುಬೆಯ ಮೂಲಕವಾಗಿ ನಮಗೆ ಸಿಗುವಂಥ ಆಶ್ವಾಸನೆ, ಸಿಗುವಂಥ ಆ ಒಂದು ಜಯವನ್ನು ನಮ್ಮದನ್ನಾಗಿ ನಾವು ಮಾಡಿಕೊಳ್ಳುವುದಾಗಿದ್ದರೆ, ದೇವರ ಈ ಮಾರ್ಗದ ಮೂಲಕವಾಗಿ, ದೇವರು ನಮಗೋಸ್ಕರವಾಗಿ ಏರ್ಪಾಟು ಮಾಡಿರುವಂಥ ಶಿಲುಬೆಯ ಮಾರ್ಗದ ಮೂಲಕವಾಗಿ ನಮಗೆ ಜಯ, ದಿನದಿಂದ ದಿನಕ್ಕೆ ನಮಗೆ ಜಯ, ವರ್ಷದಿಂದ ವರ್ಷಕ್ಕೆ ನಮಗೆ ಜಯ, ನಮ್ಮ ಜೀವಿತದ ಅಂತ್ಯದವರೆಗೆ ಜಯದ ಜೀವಿತವನ್ನು ಜೀವಿಸುವಂಥ ಮಹಾಭಾಗ್ಯ ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಆ ಜೀವಿತ ನಿನಗೆ ಬೇಕೋ? ಇವತ್ತು ಅದು ನಿನ್ನ ಬಯಕೆ ಆಗಿರುವುದಾಗಿದ್ದರೆ ಆತನ ಮುಂದೆ ನೀನು ಅಡ್ಡ ಬಿದ್ದು, ಸ್ವಾಮಿ ನನ್ನನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗನನ್ನಾಗಿ ನೀನು ಮಾಡಿಕೋ, ನಿನ್ನ ಮಗಳನ್ನಾಗಿ ನನ್ನನ್ನು ಮಾಡಿಕೋ, ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ, ಶಿಲುಬೆಯ ಮೂಲಕವಾಗಿ ನನಗೆ ಬಿಡುಗಡೆಯನ್ನು ಕೊಡು, ನನ್ನ ಚಿಂತೆಗಳ ಮೇಲೆ ನನಗೆ ಜಯವನ್ನು ನೀನು ಕೊಡು ಸ್ವಾಮಿ ಎಂಬುದಾಗಿ ನೀನು ಹೇಳುವುದಾಗಿದ್ದರೆ ಆತನು ಸನಿಹದಲ್ಲಿಯೇ ಇದ್ದಾನೆ. ಕೈ ಚಾಚಿ ನಿನಗೆ ಸಹಾಯ ಮಾಡ್ತಾನೆ, ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ. ನಿತ್ಯ ಜೀವದ ಆಶ್ವಾಸನೆ, ಭರವಸೆಯನ್ನು ಆತನು ನಿನಗೆ ಕೊಡುವಾತನಾಗಿದ್ದಾನೆ. ಅದನ್ನು ಸ್ವೀಕರಿಸು. ಆತನಿಗೋಸ್ಕರವಾಗಿ ಆತನ ಮಗನು, ಆತನ ಮಗಳು ಆಗಿ ಜೀವಿಸುವಂಥ ಭಾಗ್ಯ ದೇವರು ನಿನಗೆ ದಯಪಾಲಿಸಲಿ. ಆಮೇನ್.